ಬರಪೀಡಿತ ಜಿಲ್ಲೆ ಅಂತಲೇ ಗುರುತಿಸಿಕೊಂಡಿರುವ ಜಿಲ್ಲೆಯಲ್ಲಿ ಈಗ ಆಪಲ್ ಬೆಳೆದ ರೈತ. ನೀರಿನ ಕೊರತೆ, ಬಿಸಿಲಿನ ತಾಪಮಾನ ನಡುವೆಯೂ ಆಪಲ್ ಬೆಳೆದ ಯುವ ರೈತ. ಸಾಮಾನ್ಯವಾಗಿ ಹಿಮ ಪ್ರದೇಶಗಳಲ್ಲಿ ಬೆಳೆಯುವ ಆಪಲ್ ಹಣ್ಣು ಈಗ ಬರದ ನಾಡಿನ ಮಣ್ಣಲ್ಲೂ ಫಲ ನೀಡಿದ್ದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಅನಿಲ್ ಎಂಬ ಯುವ ರೈತ ಕಡಿಮೆ ನೀರಿನಲ್ಲೇ ಹೊಸ ಪ್ರಯೋಗಕ್ಕೆ ಮುಂದಾದ ಯುವ ರೈತ. ಸಾಂಪ್ರದಾಯಿಕ ಬೆಳೆ ಬಿಟ್ಟು ಆಪಲ್ ಬೆಳೆಗೆ ಕೈ ಹಾಕಿ ಯಶಸ್ಸು ಕಂಡಿದ್ದಾನೆ. ಆರಂಭದಲ್ಲಿ ಹಲವು ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು. ಇದೀಗ ಆಪಲ್ ಬೆಳೆದು ಫಲ ನೀಡುತ್ತಿರುವುದು ಸುತ್ತಮುತ್ತಲಿನ ರೈತರ ಅಚ್ಚರಿಗೆ ಕಾರಣವಾಗಿದೆ. ಅಡ್ಡಗಲ್ ಗ್ರಾಮದಲ್ಲಿರುವ ತನ್ನ 1 ಎಕರೆ ಜಮೀನಿನಲ್ಲಿ 5-6 ಲಕ್ಷ ಹಣ ಖರ್ಚು ಮಾಡಿ 400 ಆಪಲ್ ಗಿಡಗಳನ್ನು ನೆಟ್ಟು 1.5 ವರ್ಷ ಮಕ್ಕಳಂತೆ ಸಾಕಿ ಸಲಹಿದ್ದಾನೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆಪಲ್ ಬೆಳೆಯನ್ನು ಬೆಳೆದು ಯಶಸ್ಸು ಕಂಡು ಬರೋಬ್ಬರಿ ರೈತರಿಗೆ ಮಾದರಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ, ಮಾವು, ಹೂವು, ಅನೇಕ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆದು ರಾಜ್ಯಕ್ಕೆ ಮಾದರಿಯಾದರೆ ಇಲ್ಲೊಬ್ಬ ರೈತ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾನೆ. ಅಡ್ಡಗಲ್ ಅನಿಲ್ ಅಂತೇಳ್ಬಿಟ್ಟು ಅಡ್ಡಗಲ್ ಗ್ರಾಮನೇ ನಮ್ಮದು, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಮೊದಲಿಂದ ಕೂಡ ಆಪಲ್ ಬೆಳಿಬೇಕು, ಆರೆಂಜ್ ಬೆಳಿಬೇಕು ಅಂತ ತುಂಬ ಇಂಟ್ರೆಸ್ಟಿಂದ ಇದ್ದೆ. ನನಗೆ ತುಂಬ ವಿಶೇಷ ಆಪಲ್ಲು ಬೆಳಿಲೇಬೇಕು ಅಂತ. ಕೆಲವರು ಅನ್ನೋರು ನಮ್ಮ ಕಡೆ ಆಪಲ್ ಆಗಲ್ಲ ಅಂತ. ನಾನು ಇದೇ ರೀತಿಯಾಗಿ ಏನಪ್ಪ ಆಗ್ತದಿಲ್ಲ, ಇದು ಬರೀ ಕಾಶ್ಮೀರ ಸೈಡು ಅಂತ ಅಂದ್ಕೊತಾ ಇದ್ದೆ. ಯೂಟ್ಯೂಬ್ಗಳು ನೋಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಬರೋವಂಥದ್ದು ಏನು ಆಪಲ್ಲು ಬೆಳಿಬೋದು ಅದು ಇದು ಅಂತ ನಮ್ಮ ಕರ್ನಾಟಕದಲ್ಲಿ ತೋರಿಸೋರು. ಸರಿ, ಏನು ಮಾಡೋದು, ನನಗೆ ಆಪಲ್ ಗಿಡಗಳು ಬೇಕಂತ ಭಾರಿ ಸರ್ಚ್ ಮಾಡಿದೆ. ಆಮೇಲೆ ನಮ್ಗೆ ಸಿಕ್ಕಿದ್ದು ನಮ್ಗೆ ಆರಾಧನೆ ಶಶಿಯಣ್ಣವರು, ತುಮಕೂರು ಡಿಸ್ಟಿಕ್ಕು, ಗುಬ್ಬಿ ತಾಲೂಕಿನವರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. 1 ತಿಂಗಳ ಕಾಲ ತುಂಬ ಸತಾಯಿಸಿದೆ, ಅಣ್ಣ ಗಿಡ ಬೇಕು ಅಂತ. ಅವರೂ ಕೊಟ್ಟರು, ಗಿಡ ಕೊಟ್ಟರು. 1 ತಿಂಗಳಾದಮೇಲೆ ಗಿಡ ಕೊಟ್ಟರು. 1 ಎಕರೆ 400 ಗಿಡ ಅಷ್ಟು ತರಿಸಿದೆ. ಎಲ್ಲರೂ ನಗಿದ್ರು. ಆಪಲ್ ಆಗ್ತಾಯಿದೆ, ನಮ್ಮ ಕಡೆ ಆಗೋದಂತೆಲ್ಲ ಬೇರೆ ದೇಶಗಳಲ್ಲಿ ಆಗೋದಂತೆಲ್ಲ ಗೇಲಿ ಮಾಡಿದ್ರು. ಸರಿ, ನಾನು ಅದನ್ನು ಸೀರಿಯಸ್ಸಾಗಿ ತಗೊಂಡೆ. ಆಯ್ತಪ್ಪ, ಆಗದೆ ಇದ್ರೂ ಪರವಾಗಿಲ್ಲ, ನಾನು ಒಂದು ಸರಿ ಚೆಕ್ ಮಾಡಿ ನೋಡೋಣ ಅಂಥೇಳಿ ಹಾಕಿದೆ. ಸರ್, ಮಗುನ ಸಾಕ್ದಂಗೆ ಸಾಕ್ಬೇಕು ಗಿಡ. ಸುಮ್ಮನೆ ಗಿಡ ಹಾಕಿ ನಾವು ನೀರು ಬಿಡ್ತಾಯಿದ್ದೀವಿ, ಏನೋ ಕಾಟಾಚಾರಕ್ಕೆ ಗಿಡ ಹಾಕಿದ್ದೀವಿ ನಾವು ಅಂದರೆ ಆಗಲ್ಲ. ಖಂಡಿತವಾಗ್ಲೂ ನಾವು ಮಗುನ ಸಾಕ್ದಂಗೆ ಸಾಕಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಒಂದು ಉದಾಹರಣೆ. ಜೊತೆಗೆ ಒಂದು ಆರೆಂಜ್ ಗಿಡ ಕೂಡ ಹಾಕಿದೆ. ಅದರಲ್ಲಿ ಒಂದು 30 ಕಾಯಿ ಬಂದಿದೆ. ಒಂದು 10 ಗಿಡ ಮೋಸಂಬಿ ಹಾಕಿದ್ದೀನಿ, ತೈವಾನ್ ಮೋಸಂಬಿ ಅಂತ, ಅದು ಚೆನ್ನಾಗಿ ಬಂದಿದೆ ಸರ್. ಬಟ್ ಆಪಲ್ಲು 3 ವೆರೈಟಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹಸಿ ಕಾಯಿಗಳಿದೆ, ಒಂದು ಸ್ವಲ್ಪ ಫುಲ್ ಹಣ್ಣು ಆಗಿಬಿಟ್ಟಿದೆ. ಸೊ ಹಂಗಾಗಿ ಇದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಣ ಅಂಥೇಳಿ ಬರ್ತದೆ ಸರ್. ಅದರಲ್ಲೇನು ವಿಶೇಷ ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಬೋದು, ಪ್ರತಿಯೊಬ್ಬ ರೈತರು ಕೂಡ ಆಪಲ್ಲು ನಮ್ಮ ಕಡೆ ಕೂಡ ಬೆಳಿಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್. ಗಿಡ ಕೊಟ್ಟವರು ಶಶಣ್ಣವರು ನಮಗೆ ತುಂಬಾ ಸಹಕಾರ ಕೂಡ ನೀಡಿದ್ರು. ಇಲ್ಲಾಂದ್ರೆ ನಾನು ಇಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನನಗೇನೇ ಒಂದು ಸ್ವಲ್ಪ ತೋಟದಲ್ಲಿ ಒಂದು ರೋಗ ಕಾಣಿಸಿದ್ರು ಕೂಡ ಇಮ್ಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ಅವ್ರು ಹೇಳೋವಂಥವ್ರು ಈ ರೀತಿ ಅದು ಸ್ವಲ್ಪ ಆರ್ಗಾನಿಕಲಾಗಿ ಬೆಳೆದಿದ್ದೀವಿ, ಹಸು ಗಂಜಲ ಮತ್ತು ಎಲ್ಲನೂ ಅದು ಎಲೆ ಇಂಥದ್ದು ಸ್ವಲ್ಪ ಹಾಕಿ ಆರ್ಗಾನಿಕಲಾಗಿ ಬೆಳೆದಿದ್ದೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಔಷಧಿಗಳಲ್ಲಿ ಗಿಡ ಬೆಳೆಸ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಈ ಸ್ವಲ್ಪ ಮಚ್ಚೆ ಇರೋವಂಥದ್ದು ನೆನ್ನೆ ಸಾಯಂಕಾಲ ಹಸುದ ಗಂಜಲ ಸ್ವಲ್ಪ ಸ್ಪ್ರೇ ಮಾಡಿದೆ, ಏನು ರೋಗ ಅಟ್ಯಾಚ್ ಆಗದೇ ಇರಲಿ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಹೇಳೋರು ಶಶಣ್ಣವ್ರು ಎಲ್ಲ ಮಾರ್ಗದರ್ಶನ ಕೂಡ ಕೊಡೋವಂಥವ್ರು, ಇಂಥ ಗೊಬ್ಬರಗಳು ಹಾಕು, ಇಂಥ ಈ ರೀತಿ ಮಾಡು ಅಂತ. ಬಟ್ ಅವ್ರ ಮಾರ್ಗದರ್ಶನ ತುಂಬ ನನಗೆ ಅನುಕೂಲನ ಆಯಿತು. ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೂ ಕೂಡ ಸಾಧ್ಯವಾಯಿತು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.